ವರ್ಷದಾಗಂತೂ ನಾವು ಆರಾಮದಿ ಒಟ್ಟ ಏನ್ ಕೆಲಸ ಇಲ್ಲ ಏನಿಲ್ಲ, ಬರೇ ಮದುವೆ ಮುಂಜಿ ಮಾಡ್ಕೋತ ಹತ್ತಲ್ ಕೆತ್ತಲ್ ತಿರ್ಗಾಡೋದು ಒಂದೇ ಕೆಲಸ. 2 ವರ್ಷದಾಗಂತೂ ನಾವು ಆರಾಮದಿ ಒಟ್ಟ ಏನ್ ಕೆಲಸ ಇಲ್ಲ ಏನಿಲ್ಲ, ಬರೇ ಮದುವೆ ಮುಂಜಿ ಮಾಡ್ಕೋತ ಹತ್ತಲ್ ಕೆತ್ತಲ್ ತಿರ್ಗಾಡೋದು ಒಂದೇ ಕೆಲಸ. ಪ್ರತ್ಯೇಕ ರಾಜ್ಯ ಅನ್ನೋದ ನಮ್ಮದೇನು ಅಪೇಕ್ಷೆ ಇಲ್ಲ. ಅದ ಉತ್ತರ ಕರ್ನಾಟಕಕ್ಕೆ ಇವ್ರು ಅನ್ಯಾಯ ಮಾಡಾಕತ್ತಾರಂದ್ರ ನಾವು ಅದನ್ನ ಕೂಗು ನಾವು ಎಬ್ಬಿಸ್ಬೇಕಾಕೈತಿ. ಆಗ ನಾವು ಅವ್ರ ಕೂಡ ಕೈ ಜೋಡಿಸ್ಬೇಕಾಕೈತಿ. ಯಾಕಂದ್ರ ಈಗ ಉತ್ತರ ಕರ್ನಾಟಕ ನಿರ್ಲಕ್ಷ್ಯ ಮಾಡಾಕತ್ತಾರ. ಬರೇ ಆ ಕಡೆ ದಕ್ಷಿಣ ಕರ್ನಾಟಕ ಬರೇ ಆ ಕಡೆ ಗ್ರಾಂಟ್ ಕೊಡುದು, ಆ ಕಡೆ ಅಭಿವೃದ್ಧಿ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ಏನ್ ನೀರಾವರಿ ಯೋಜನೆಗಳು ಅದಾವಲ್ಲ ಅವೆಲ್ಲ ಮಲಿಗೆ ಬಿಟ್ಟಿದಾವು. ಮತ್ತು ಸರ್ಕಾರನು ಮಣಿಗೈತಿ. ಅದ ಏನು ಇದ್ದು ಸತ್ತಂಗ ಅದ ಸರ್ಕಾರ. ಈಗ ಅವ್ರವ್ರ ಕುರ್ಚಿ ಸಲ ಕಚ್ಚಾಡಕತ್ತಾರು. ಅದ ಹಿಂಗಾಗಿ ಅಭಿವೃದ್ಧಿ ಅಂತೂ 2.5 ವರ್ಷ ಇಲ್ಲ. ಆ ಗ್ಯಾರಂಟಿ ಹೆಸರು ಹೇಳ್ತಾರೋ ತಾವ ತುಂಬ್ಕೊಳತ್ತಾರ ಮಂತ್ರಿಗಳ. ಈಗ ಹೆಣ್ಮಕ್ಳಿಗೆ ಸರಿಯಾಗಿ ಅವ್ 2,000 ಬಂದ್ ಮುಟ್ಟಾಕ್ತಾ ಇರಲಿಲ್ಲ. ಬಸ್ ಒಂದು ಐತಿ ನೋಡ, ಓಡಾಡ್ತೈತಿ. ಬಸ್ನು ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಕರೆ ಹೆಚ್ಚು ಮಾಡ್ಲಿಲ್ಲ. ಬಸ್ ಹೆಚ್ಚು ಮಾಡ್ಬೇಕಾಗಿತ್ತು ಅದು. ಆದ್ರೆ ಈಗ ಶಿಕ್ಷಣ ಶಾಲೆಗಳಿಗೆ ದೊಡ್ಡ ಸಮಸ್ಯೆ. ಅವು ಹೊಳ್ಳಿ ಬರ್ತಾವ ಹುಡುಗರು. ಕೆಲವೊಂದು ಅವು ಜೋರ್ಲೆ ಹೋಗ್ತಿರ್ತಾರ ಸ್ಕೂಲ್ಗೆ, ಅವ ಅಪ್ಪ ಜೋರ್ಲೆ ಕಳಿಸ್ತಿರ್ತಾರಲ್ಲ, ಹೊಲದ ಮನುಷ್ಯನ್ ಹೋಗೋವ್ರಿಗೆ ಬಸ್ ಸಿಗ್ಲಿಲ್ಲ ಅಂತ ಹೊಳ್ಳಿ ಬರ್ತಾರ ಅವ್ರು. ಅದಕ್ಕೆ ಕಾಂಗ್ರೆಸ್ ಕೊಡುವಾರ ನಮಗೆಲ್ಲಿ ಕೊಡ್ತಾರೆ? ನಮಗಂತೂ ಜೀರೋನ. ಈಗ 4ನೇ ಬಾರಿ ಶಾಸಕ. ಅದ್ 15 ವರ್ಷದಾಗ ಏನ್ ನಾವು ಅಭಿವೃದ್ಧಿ ಮಾಡಿದೇವಲ್ಲ, ಈಗ ಅದ 2.5 ವರ್ಷ, ಈಗ 17 ವರ್ಷ ಆಯ್ತಲ್ಲ.